ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬಹಳ ವಿಶೇಷವಾದಂಥ ದಿನ. ಶನಿ ಇವತ್ತು ಕುಂಭರಾಶಿಯಿಂದ ಮೀನರಾಶಿಗೆ ಪರಿವರ್ತನೆಯಾಗ್ತಾ ಇದ್ದಾನೆ, ಪಾದಾರ್ಪಣೆ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಯುಗಾದಿ ಅಮಾವಾಸ್ಯೆ ಕೂಡ ಇದೆ. ಹಾಗಾದರೆ ಇವತ್ತಿನ ದಿನ ವಿಶೇಷತೆ ಹೇಗಿದೆ? 12 ರಾಶಿಗಳ ಫಲಾಫಲಗಳು ಏನು? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬಹಳ ವಿಶೇಷವಾದಂಥ ದಿನ. ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪರಿವರ್ತನೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕದಾ ಯಶರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸೋಣ. ಶನೈಶ್ಚರನ ಬದಲಾವಣೆಯ ಕುರಿತಾಗಿ ಚಿಂತನೆ ಮಾಡೋಣ. ಆ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ಉತ್ತರ ಭಾದ್ರ ನಕ್ಷತ್ರ ಈ ದಿವಸ. ಇವತ್ತು ಶನಿವಾರ, ಅಮಾವಾಸ್ಯೆಯೂ ಸೇರಿಬಿಟ್ಟಿದೆ. ಶನೈಶ್ಚರನು ಕಡುಗಪ್ಪು, ಅಮಾವಾಸ್ಯೆ ಅನ್ನೋದು ಕೂಡ ಕಪ್ಪೆ. ಕಪ್ಪು ಏನನ್ನು ಹೇಳುತ್ತಪ್ಪ ಅಂತಂದರೆ, 2 ಮುಖ ಇದೆ ಅದಕ್ಕೆ. ಒಂದು ಗಾಢ ಕತ್ತಲು, ಅಜ್ಞಾನವನ್ನು ಸೂಚಿಸುತ್ತೆ, ಭಯವನ್ನು ಸೂಚಿಸುತ್ತೆ. ಮುಂದೇನು ಗೊತ್ತಾಗೋದಿಲ್ಲ ನಮಗೆ ಕತ್ತಲಲ್ಲಿ. ಕಡುಗತ್ತಲಲ್ಲಿ ಯಾವ ಬೆಳಕಿನ ಸಹಾಯವೂ ಇಲ್ಲದೆ ಮನೆಯಲ್ಲೇ ಓಡಾಡೋಕ್ಕಾಗಲ್ಲ. ಇನ್ನು ಜೀವನ ಹಾಗಾಗ್ಬಿಟ್ರೆ ಅದನ್ನು ಸೂಚಿಸ್ತಾ ಇದೆ ಕಪ್ಪು ಅಮಾವಾಸ್ಯೆ ಅಂತಕ್ಕಂಥದ್ದು. ಇದು ಭಯದ ಮುಖ. ಇನ್ನೊಂದು ಇದೆ ಇದಕ್ಕೆ. ಏನು? ಕೃಷ್ಣವರ್ಣ. ಕಪ್ಪಿಗೆ ಮತ್ತೊಂದು ಹೆಸರು ಕೃಷ್ಣ ಅಂತ. ಕೃಷ್ಣ ಪರಮಾತ್ಮನ ಹೆಸರು ಕೃಷ್ಣನೇ. ಅದು ಏನನ್ನು ಹೇಳುತ್ತಪ್ಪ ಅಂತಂದರೆ, ಕಪ್ಪು ಎಲ್ಲವನ್ನು ಹೀರಿಕೊಳ್ಳುವ ಸ್ವಭಾವವನ್ನು ಹೇಳುತ್ತೆ. ನೀವು ಯಾವುದೇ ಬಣ್ಣವನ್ನು ಹಾಕಿ ಕಪ್ಪಿಗೆ, ಅದು ಹೀರುತ್ತೆ. ಅದು ಏನಿದೆ ಒಳಗೆ ರಹಸ್ಯವಾಗಿದೆ. ಅಲ್ಲಿ ಜ್ಞಾನ ಭಂಡಾರವಿರಬಹುದು, ಧನ ಭಂಡಾರವಿರಬಹುದು, ಯಾವುದೇ ವಿಷಜಂತುಗಳ ವ್ಯೂಹವೂ ಇರಬಹುದು. ಒಳಗಡೆ ರಹಸ್ಯವನ್ನು ಸೂಚಿಸುತ್ತೆ. ಮತ್ತು ಮುಂದೇನು ಅದೃಶ್ಯ ಗೊತ್ತಿಲ್ಲ. ಕಡುಕಪ್ಪಿನಲ್ಲಿ ಕಾಣದ ವಸ್ತು ಇದೆ. ಅಲ್ಲಿ ಒಂದು ಭಯವನ್ನು ಹೇಳುತ್ತೆ, ಮತ್ತೊಂದು ಕಾಣದ ಅನೂಹ್ಯ ಆ ಒಂದು ವಿಶೇಷ ವಸ್ತುವು ಅದರಲ್ಲಿ ಇರಬಹುದು. ಇದನ್ನು ಹೇಳುತ್ತೆ ಕಪ್ಪು ಅಂತಕ್ಕಂಥದ್ದು. ಇದೆಲ್ಲದಕ್ಕೆ ಸಂಕೇತವಾಗಿದೆ ಈ ಗ್ರಹ ಯಾವುದು? ಶನೈಶ್ಚರ. ಹೀಗಾಗಿ ಶನೈಶ್ಚರ ಅಂದರೆ ಭಯವೂ ಹೌದು, ಶನೈಶ್ಚರ ಅಂದರೆ ಅನೂಹ್ಯ ಧನವೂ ಹೌದು. ಶನೈಶ್ಚರನ ನಮಗೆ ಅವನ ಆಕಾರ ಗೊತ್ತಿಲ್ಲ. ಯಾಕೆಂದರೆ ನೆರಳು. ಛಾಯಾಪುತ್ರ ಆತ. ಸಂಜ್ಞಾದೇವಿ ಅಂತಕ್ಕಂಥವಳು ಸೂರ್ಯನ ಹೆಂಡತಿ. ಆ ಸಂಜ್ಞೆಗೆ ಸೂರ್ಯನ ತಾಪವನ್ನು ತಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅತಿಯಾದ ಬಿಸಿ. ಸೂರ್ಯನ ತಾಪಮಾನ ಎಷ್ಟು? ಹೀಗೆ ನಾವು ಸೆಕೆ ಅಂತ ಪರದಾಡ್ತಾ ಇದ್ದೀವಿ. ಇನ್ನು ಸೂರ್ಯನ ಹೆಂಡತಿಯಾಗಿರಲಿಕ್ಕೆ ಆಕೆ ಇನ್ನೆಷ್ಟು ತಾಪನೇ ಬೇಕು ಅದಕ್ಕೆ. ಪಾಪ ಇಷ್ಟಪಟ್ಟು ಬೇರೆ ಮದುವೆ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ತಾಳ್ಕೊಳ್ಳೋಕ್ಕಾಗದೆ ತನ್ನ ನೆರಳಿಗೆ ಹೇಳಿದ್ಳು, ನೋಡು, ನೀನು ನನ್ನ ಪ್ರತಿರೂಪ, ನಿನಗೆ ನಾನು ಜೀವ ಕೊಡ್ತಾ ಇದ್ದೀನಿ. ಹೀಗಾಗಿ ಇನ್ಮೇಲೆ ನೀನು ಸೂರ್ಯನ ಮಡದಿಯಾಗಿ, ಹೇಗೋ ನನ್ನ ಹಾಗೆ ಇದೆಯಲ್ಲ ನೀನು, ಹೀಗಾಗಿ ನೀನು ಸೂರ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ನಾನೇ ನೀನು, ನೀನೇ ನಾನು, ಆ ರೀತಿಯಲ್ಲಿ ಬದುಕಬೇಕು. ನಾನು ಇರಲ್ಲ ಇಲ್ಲಿ, ನಾನು ಬೇರೆ ಹೋಗ್ತೀನಿ, ತಂದೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟುಬಿಟ್ಲು.
ಈ ಛಾಯ ನೆರಳಿಗೆ ಅದೇ ಸ್ವರೂಪ ಬಂದಿದೆ. ಈಗ ಇದನ್ನು ವಿಸ್ತಾರವಾಗಿ ನಾವು 8 ಗಂಟೆಗೆ ಮತ್ತೆ ಮಾತಾಡೋಣ. ಸ್ವಲ್ಪ ಶನೈಶ್ಚರನ ಸ್ವರೂಪ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪೀಠಿಕಾ ರೂಪದಲ್ಲಿ ಈ ದಿವಸ ಈ ಒಂದು ಜಾತಕ ಫಲ. ಹೀಗೆ ಛಾಯೆ ನೆರಳಿಗೆ ಹುಟ್ಟಿರ್ತಕ್ಕಂಥ ಶನೈಶ್ಚರ ಹೇಗೆ ಕಾಣ್ತಾನೆ? ನೆರಳನ್ನು ಹಿಡಿದಿಡೋಕ್ಕಾಗತ್ತಾ? ಅದಕ್ಕೊಂದು ರೂಪ ಕೊಡಲಿಕ್ಕಾಗತ್ತಾ? ಸಾಧ್ಯವಿಲ್ಲ. ಹಾಗಾಗಿ ಅಂಥ ನೆರಳಿಗೆ ಜೀವ ಬಂದು ಆ ಜೀವಕ್ಕೆ ಹುಟ್ಟಿದ ಮಗು ಹೇಗಿರ್ತದೆ? ಅನೂಹ್ಯವಾಗೇ ಇರುತ್ತೆ. ಹೀಗಾಗಿ ನಾವು ಶನೈಶ್ಚರ ಅಂದರೆ ಯಾಕೆ ಭಯ ಅಂದರೆ ಕಲ್ಪನೆಗೂ ಸಿಗೋದಿಲ್ಲ, ಏನಾಗತ್ತೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಸೂಚಿಸ್ತಾನೆ ಶನೈಶ್ಚರ. ಇಂಥ ಶನೈಶ್ಚರ ಈಗ ಎಷ್ಟು ದಿವಸ ತನ್ನ ಮೂಲ ತ್ರಿಕೋಣ ಸ್ಥಾನ, ಶಾಸ್ತ್ರದಲ್ಲಿ ಸ್ವಚ್ಛ ಸ್ಥಾನ ಅತ್ಯಂತ ಪ್ರಮುಖ ಸ್ಥಾನ, ಇದು ಉಚ್ಚ ಸ್ಥಾನ ಅಂತ ಕರೀತಾರೆ. ಅಲ್ಲಿದ್ದಾಗ ಗ್ರಹಗಳು ಸ್ವಚ್ಛೆ ಪೂರ್ಣಂ ಅಂತ ಹೇಳುತ್ತೆ. ಪೂರ್ಣ ಫಲವನ್ನು ಒಂದು ಗ್ರಹ ಕೊಡುತ್ತೆ ಅಂದರೆ ಅದು ಉಚ್ಚ ಸ್ಥಾನದಲ್ಲಿ ಇರಬೇಕಂತೆ. ಅದು ಬಿಟ್ಟರೆ ಉಚ್ಚ ಸ್ಥಾನದಲ್ಲಿಲ್ಲಪ್ಪ. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಯಾವುದು ಅಂತಂದರೆ ಸ್ವತ್ರಿಕೋಣೆ ತ್ರಿಪಾದಂ, ಮೂಲ ತ್ರಿಕೋಣ ರಾಶಿಯಲ್ಲಿ ಇರಬೇಕಂತೆ. ಉಚ್ಚ ಸ್ಥಾನ ಅದರ ನಂತರ ಸ್ಥಾನವೇ ಮೂಲ ತ್ರಿಕೋಣ ಸ್ಥಾನ. ಸ್ವಕ್ಷೇತ್ರಕ್ಕೂ ಇಲ್ಲ. ಇಂಥ ಮೂಲ ತ್ರಿಕೋಣ ಸ್ಥಾನ ಯಾವುದು ಶನೈಶ್ಚರನಿಗೆ ಅಂದರೆ ಕುಂಭರಾಶಿ. ಈಗ ಅಟ್ ಪ್ರೆಸೆಂಟ್ ಇದ್ದಾನೆ, ಇನ್ನೂ ಶನೈಶ್ಚರ ಕುಂಭರಾಶಿಯಲ್ಲೇ ಇದ್ದಾನೆ. ಈ ದಿವಸ ಆತನ ಸಂಚಾರ ಮೀನರಾಶಿಗೆ ಹೋಗ್ತಾನೆ. ಇಷ್ಟು ಕಾಲ ಕುಂಭರಾಶಿಯಲ್ಲಿದ್ದಂತಹ ಶನೈಶ್ಚರ, ಬಲಿಷ್ಠನಾಗಿದ್ದಂತಹ ಶನೈಶ್ಚರ ಈಗ ಸ್ವಲ್ಪ ತನ್ನ ಬಲವನ್ನು ಕಳ್ಕೊಳ್ತಾನೆ. ಶನೈಶ್ಚರ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿ ಅದು ಗುರುವಿನ ಕ್ಷೇತ್ರ. ಶನೈಶ್ಚರನಿಗೆ ಅದು ಸಮಕ್ಷೇತ್ರ. ತುಂಬ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ಸಮ. ಹಾಯ್ ಬಾಯ್ ಫ್ರೆಂಡ್ ಅಂತೀವಲ್ಲ ಆ ರೀತಿಯಲ್ಲಿ. ಮತ್ತು ಅವನು ನೀಚ ರಾಶಿಯ ಕಡೆಗೆ ಹೋಗ್ತಾ ಇರತಕ್ಕಂಥ ಶನೈಶ್ಚರ. ನೆಕ್ಸ್ಟ್ ರಾಶಿ ಯಾವುದಪ್ಪ? ಮೇಷರಾಶಿ ಶನೈಶ್ಚರನ ನೀಚ ಸ್ಥಾನ, ಅಂದರೆ ತುಂಬ ಬಲಹೀನ ಸ್ಥಾನ. ಹೇಗೆ ಉಚ್ಚ ಸ್ಥಾನ ಸರ್ವಶ್ರೇಷ್ಠ ಸ್ಥಾನವೋ ಗ್ರಹಗಳಿಗೆ, ಹಾಗೆ ಅತ್ಯಂತ ನಿಕೃಷ್ಟ ಯಾವುದಪ್ಪ ಅಂದರೆ ನೀಚ ಸ್ಥಾನ. ಅಂಥ ನೀಚ ಸ್ಥಾನದ ಕಡೆಗೆ ಶನೈಶ್ಚರ ಪ್ರಯಾಣವನ್ನು ಬೆಳೆಸ್ಲಿಕ್ಕೆ ಅಲ್ಲಿಗೆ ಬರ್ತಾ ಇದ್ದಾನೆ. ನೀಚ ಅಭಿಲಾಷಿ ಅಂತಂದರೆ ಎದುರುಗಡೆ ಇರತಕ್ಕಂಥದ್ದು ಯಾವುದು ಮನೆ? ನೀಚ ಸ್ಥಾನದ ಮನೆ. ಅದಕ್ಕೆ ನಿಂತಿದ್ದಾನೆ, ಆ ಕಡೆ ಹೋಗ್ಲಿಕ್ಕೆ ನಿಂತಿದ್ದಾನೆ. ಹೀಗಿದ್ದಾಗ ಏನಾಗುತ್ತೆ? ನಾವು ಸಹಜವಾಗಿ ಬೆಂಗಳೂರಿನ ವಾತಾವರಣ ಗಮನಿಸ್ಕೊಂಡು ಹೇಳೋಣ. ನಾವು ಮೈಸೂರು ರಸ್ತೆಯಿಂದ ಕೆಂಗೇರಿ ಕಡೆಗೆ ರಸ್ತೆಗೆ ಸಾಗುವ ಸಂದರ್ಭದಲ್ಲಿ ಅಲ್ಲೊಂದು ಮಹಾಮೋರಿ ಹರಿಯುತ್ತೆ. ಅಲ್ಲಿವರೆಗೆ ಇದ್ದಂಥ ಯಾವ ವಾತಾವರಣ ಗಾಳಿಯೂ ಕೂಡ ಮೂಗಿಗೆ ಬಂದು ಕೆಟ್ಟದ್ದನ್ನು ರಾಚೋದಿಲ್ಲ. ನೀವು ಆ ಕಡೆಗೆ ಸಾಗ್ತಿದ್ದ ಹಾಗೆ ವೃಷಭಾವತಿ ಸಿಗ್ತಾ ಇದ್ದ ಹಾಗೆ ಏನಾಗುತ್ತೆ? ದಾಟಿಬಿಟ್ರೆ ಸಾಕಪ್ಪ ಅನ್ನೋ ಹಾಗಾಗತ್ತಲ್ವ? ಆ ರೀತಿಯಲ್ಲಿ ಅತ್ತ ಕಡೆಗೆ ನೀಚ ರಾಶಿ ಕಡೆ ಶನೈಶ್ಚರನ ಪ್ರಯಾಣ ಶುರುವಾಗ್ತಾ ಇದೆ. ಹೀಗಿರುವಾಗ ಶನೈಶ್ಚರ ಕಿರಿಕಿರಿಯನ್ನೇ ತರ್ತಾನೆ. ಸಹಜವಾಗಿ ಇರಿಟೇಷನ್ ಆಗುತ್ತೆ. ಕೂತಾಗೆ ಕೂರಕ್ಕಾಗಲ್ಲ, ನಿಂತರೆ ನಿಲ್ಲಕ್ಕಾಗಲ್ಲ. ಪ್ರಯಾಣ ಮಾಡೋಣ ಅಂದರೆ ಧಗೆಯಿಂದಾಗಿ ಕುಸಿದು ಹೋಗೋಣ ಅನಿಸುತ್ತೆ. ಈ ಥರ ಇಂಥದ್ದೊಂದು ವಾತಾವರಣವನ್ನು ಶನೈಶ್ಚರ ಸೃಷ್ಟಿ ಮಾಡ್ತಾನೆ. ಈ ಶನೈಶ್ಚರ ಎಷ್ಟು ದಿನ ಅಪ್ಪ ಅಂತಂದರೆ ಅವನು ಏನೋ ಬೇರೆ ಗ್ರಹಗಳಾದರೆ ಸೂರ್ಯ ಒಂದು ತಿಂಗಳಲ್ಲಿ ಸಂಚರಿಸ್ಬಿಡ್ತಾನೆ, ಮೂವ್ ಆಗಿಬಿಡ್ತಾನೆ. ಆಯಿತು ಪಟ್ಟಂತ ಹೋಗ್ಬಿಡೋಣ, ಯಾವುದು ಟ್ರಾಫಿಕ್ ಜಾಮ್ ಇಲ್ಲ, ಕೆಂಗೇರಿ ಹತ್ರ ಹೋಗ್ತಾ ಇದ್ದೀನಿ ಅಂದರೆ ಯಾವ ಗಾಡಿ ಇರಬಾರ್ದು ಅಂತ. ಇದು ಹೇಗಪ್ಪ ಅಂತಂದರೆ ಶನೈಶ್ಚರ ಟ್ರಾಫಿಕ್ ಜಾಮ್ ಅದು 1-2 ಗಂಟೆಗಳದ್ದಲ್ಲ, ವರ್ಷಗಟ್ಟಲೆ 2.5 ವರ್ಷಗಳ ಕಾಲ ಇಲ್ಲಿರಬೇಕು, ಸಹಿಸ್ಕೋಬೇಕು ಅಂತಂದರೆ ಹೇಗೆ ಪರಿಸ್ಥಿತಿ? ಹೀಗಾಗತ್ತೆ. ಇವನ ಸಂಚಾರದಿಂದಾಗಿ ಬೇರೆ ಬೇರೆ ರಾಶಿಗಳಿಗೂ ಕೂಡ ಇಂಥದ್ದೊಂದು ಇರಿಟೇಷನ್, ಇಂಥದ್ದೊಂದು ಅಸಹನೆ ಶುರುವಾಗತ್ತೆ. ಹೀಗಾಗಿ ಶನೈಶ್ಚರ ಭಯ 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 ಅಂತಾಗಿದೆ. ವಸ್ತುತಃ ಭಯಪಡಬೇಕಾದ್ದಿಲ್ಲ. ಯಾಕೆ ಅಂತಂದರೆ ಗುರುಕ್ಷೇತ್ರ ಅದು. ಗುರುಕ್ಷೇತ್ರದ ಶನೈಶ್ಚರನಿಗೆ ಶಾಸ್ತ್ರಗಳಲ್ಲಿ ಎಲ್ಲೂ ತುಂಬ ನಿಕೃಷ್ಟವಾದ ಫಲವನ್ನು ಹೇಳಿಲ್ಲ. ಹೀಗಾಗಿ ಯಾವುದೋ ಒಂದೆರಡು ದುಸ್ಥಾನದ
ರಾಶಿಗಳಿರ್ತಾವಲ್ಲ. ಈಗ ಉದಾಹರಣೆಗೆ ಮೇಷರಾಶಿ ದುಸ್ಥಾನ, ನಿಮಗೆ ವ್ಯಯಸ್ಥಾನ ಅಲ್ವಾ, ದುಸ್ಥಾನ ಆಗುತ್ತೆ. ಸಿಂಹರಾಶಿ ಅಷ್ಟಮ ಅಲ್ವಾ, ದುಸ್ಥಾನ ಆಯಿತು. ಮತ್ತು ಷಷ್ಠಕ್ಕೇನು ಅಷ್ಟು ಶನೈಶ್ಚರ ತೊಂದರೆ ಮಾಡಲ್ಲ ಅಂತ ತುಲಾ ರಾಶಿಗೆ. ಉಳಿದವಕ್ಕೆ ಸಪ್ತಮ, ಅದು ತೊಡಕೆ. ಎಲ್ಲ ನೋಡ್ತಾ ಹೋಗೋಣ, ಹಂತ ಹಂತವಾಗಿ ಗಮನಿಸೋಣ. ಇದನ್ನು ವಿಸ್ತಾರವಾಗಿ ಕಳೆದ ವಾರವೂ ನಾನು ತಿಳಿಸಿದ್ದೆ ನಿಮಗೆ ಶನಿವಾರದ ಸಂಚಿಕೆಯಲ್ಲಿ. ಈ ದಿನ ಕೂಡ 8 ಗಂಟೆಗೆ ಅದೇ ಚರ್ಚೆ ವಿಸ್ತಾರವಾಗಿ ಮಾಡೋಣ. ಅಂತೂ ಒಂದು ಮನುಷ್ಯ ಇಂಥದ್ದೊಂದು ಸಂಕಟ, ಇಂಥದ್ದೊಂದು ಸಂದರ್ಭ ಎದುರಾಗ್ತಾ ಇದೆ ಅಂದಾಗ ಏನು ಮಾಡಬೇಕು? ಅದ್ರ ಮನೇಲಿ ಬೀಗ ಹಾಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಲೌಕಿಕದಲ್ಲಿದ್ದೀವಿ, ಸಂಪಾದನೆ ಮಾಡಬೇಕು, ಹೊರಗೆ ಹೋಗಬೇಕು, ಸಾಧ್ಯತೆ ಇಲ್ಲ. ಹೆದರಿಕೆ ಅದು ನಮ್ಮ ಜೀವನ ಆಗಬಾರ್ದು. ಹೀಗಾಗಿ ನಾವು ಏನು ಮಾಡಬಹುದು? ಪ್ರಿಕಾಷನ್ಸ್ ತಗೋಬೇಕು, ಎಚ್ಚರಿಕೆ. ಮನೆ ಮುಂದೆ ಹೀಗೆ ಏನೋ ಒಂದು ಕಸ ಬಂದು ಬಿದ್ದಿದೆ ಅಂದರೆ ಏನು ಮಾಡ್ತೀವಿ? ನಾವೇ ಪರಕೆ ತಗೋಬೇಕು, ಕಸ ಗುಡಿಸ್ಬೇಕಾಗತ್ತೆ. ಹಾಗೆ ಸ್ವಲ್ಪ ನಾವು ಸಿದ್ಧರಾಗಬೇಕು. ಶನೈಶ್ಚರ ಹೀಗಿದ್ದಾಗ ನಾವು ನಮ್ಮ ಕೆಲಸಗಳಲ್ಲಿ, ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಶಿಸ್ತನ್ನು ರೂಢಿಸ್ಕೋಬೇಕಾಗತ್ತೆ. ಶನೈಶ್ಚರ ಏನನ್ನು ಕೇಳ್ತಾನೆ? ಶಿಸ್ತು, ಸತ್ಯ, ಶಿಸ್ತು, ಸತ್ಯ, ಎರಡೇ ಆತ ಬಯಸೋದು. ನೀವು ಹಾಗಿದ್ದರೆ ಪಾರಾಗ್ಬಿಡ್ತೀರಾ. ಮಾಸ್ಕ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಂಡು ಕೆಂಗೇರಿ ದಾಟ್ಬಿಡು, ಸುಲಭ ಅಲ್ವಾ? ಅಷ್ಟಾಗಿ ಏನಾಗಲಿಲ್ಲಪ್ಪ ನನಗೆ. ಆ ಮಾಸ್ಕ್ ಆ ರೀತಿಯಲ್ಲಿ ಇರ್ತದೆ. ಈ ಸಂದರ್ಭ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆರಳು ನಮಗೆ ತಂಪನ್ನೂ ಕೊಡುತ್ತೆ. ಕೇವಲ ಕಪ್ಪು ಅಂತ ಅಷ್ಟೇ ಅಲ್ಲ, ನೆರಳಿನಿಂದ ತಂಪು ಸಿಗುತ್ತೆ. ಇದನ್ನೂ ನೆನಪಿಟ್ಕೊಳ್ಳಿ. ಒಂದು ಪದಕ್ಕೆ 2-3 ಅರ್ಥಗಳಿರುತ್ತೆ. ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅದು ನಮ್ಮ ಇರುವ ಸಂದರ್ಭ, ಸಮಯ ಇವುಗಳ ಮೇಲೆ ನಿಂತಿರುತ್ತೆ. ಹೀಗಾಗಿ ಶನೈಶ್ಚರನ ನೆರಳಿನಲ್ಲಿ ನಾವು ಸಾಗಬೇಕು. ಭಯ ಅಂತ ಹಿಂದೆ ಸರಿಯುವುದಲ್ಲ, ಅದೇ ನೆರಳನ್ನು ನಾವು ದೋಣಿಯಾಗಿ ಮಾಡಿಕೊಂಡು ಅಥವಾ ನಾವು ಸಾಗುವ ಯಾವುದೋ ಮಹಾ ಸಾಧನವನ್ನಾಗಿ ಮಾಡಿಕೊಂಡು ಕಷ್ಟವನ್ನು ದಾಟಬೇಕು. ಅದನ್ನು ಶನೈಶ್ಚರ ಸೂಚಿಸ್ತಾನೆ. ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಶನೈಶ್ಚರನಿಂದ ಯಾವ ಭಯವೂ ಇರಲ್ಲ. ಯೋಚನೆ ಮಾಡಬೇಡಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ, ಅದು ಕೂಡ ಶನಿ ಮಹಾದೇವ ಇವತ್ತು ಕುಂಭರಾಶಿಯಿಂದ ಮೀನರಾಶಿಗೆ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಏನೆಲ್ಲ ಫಲಗಳು ಇದೆ ಅನ್ನೋದನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು. ಶನೈಶ್ಚರ ಈಗ ತತ್ಕಾಲದಲ್ಲಿ ಕುಂಭರಾಶಿಯಲ್ಲಿ ಇದ್ದಾನೆ, ನಂತರ ಅವನ ಪರಿವರ್ತನೆ ಇದೆ, ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿಯಲ್ಲಿ ಈಗಾಗಲೇ ರವಿ, ಚಂದ್ರ, ಬುಧ, ಶುಕ್ರ, ರಾಹು, ಮಾಂದಿಯೂ ಇದೆ ಈ ದಿವಸ ಅಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ 3-4 ಬಗೆಗಳಲ್ಲಿ ಸ್ವಲ್ಪ ವ್ಯಯ ಉಂಟಾಗುತ್ತೆ. ಶನೈಶ್ಚರನು ಬಂದು ಸೇರಿಬಿಟ್ರೆ ಅಪವ್ಯಯ ಜಾಸ್ತಿ ಆಗುತ್ತೆ, ಅನಗತ್ಯ ಖರ್ಚು ಅಂತ ಹೇಳ್ತಾರೆ. ನೋಡಿ, ಈ ದಿವಸ ಅಮಾವಾಸ್ಯೆ ಬೇರೆ, ಸ್ವಲ್ಪ ಹುಷಾರಾಗಿರಿ. ಯುಗಾದಿ ಅಮಾವಾಸ್ಯೆ, ನಾಳೆ ಹಬ್ಬದ ತಯಾರಿ ಅಂತಕ್ಕಂಥದ್ದು, ಹಬ್ಬದ ಸಂಭ್ರಮ ಅಂತಕ್ಕಂಥದ್ದು ಭಾರವಾಗಬಾರ್ದು. ಅದೇ ಒಂದು ಭಾರ, ಹಬ್ಬವನ್ನು ನಾವು ಭಾರದಿಂದ ಆಚರಿಸಿದ್ರೆ ಸಂಭ್ರಮ ಇರಲ್ಲ ಅಲ್ಲಿ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಅತಿಯಾದ ವ್ಯಯ ಒಳ್ಳೆಯದಲ್ಲ, ಅದು ನಿಮಗೆ ತೊಡಕು. ಶನೈಶ್ಚರ ವ್ಯಯಕ್ಕೆ ಬಂದರೆ ಅದು ಕಾಲಿಗೆ ಪೆಟ್ಟು ಮಾಡುತ್ತೆ, ಕಣ್ಣಿಗೆ ಪೆಟ್ಟು ಮಾಡುತ್ತೆ. ಸ್ವಲ್ಪ ಹುಷಾರು. ಅಲ್ಲಿ ಪಾಪಗ್ರಹಗಳೆಲ್ಲ ರಾಶಿ ಕೂಟ ಇದೆ, ಷಡ್ಗ್ರಹ ಯೋಗ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಗುರು ದ್ವಿತೀಯದಲ್ಲಿರುವ ಬಲ ಇದೆಯಲ್ಲ, ಅದು ವ್ಯಯಾಧಿಪತಿನಿ. ಹೀಗಾಗಿ ಖರ್ಚು ಅತ್ತವೂ ಇದೆ, ಈತ ಗರಗಸ, ಹೋಗ್ತಲೂ ಕೊಯ್ಯುತ್ತೆ, ಬರ್ತಲೂ ಕೊಯ್ಯುತ್ತೆ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿವಸ ಖರ್ಚಿನ ಹಾವಳಿ ನಿಮ್ಮನ್ನು ಸ್ವಲ್ಪ ಕುಗ್ಗಿಸುತ್ತೆ. ಹುಷಾರಾಗಿರಿ. ಇನ್ನು ಈ ದಿವಸ ವೃತ್ತಿ ವಿಚಾರದಲ್ಲಿ, ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ದಿವಸ ಊರಿಗೆ ಹೋಗಬೇಕು, ಕೊನೆ ದಿವಸ ಕೆಲಸ ಮುಗಿಸಿ ಹೋಗೋಣ, ಈ ಥರದ್ದು ತಯಾರಿ ಇರುತ್ತಲ್ಲ, ಅದರ ಒತ್ತಡದಿಂದಾಗಿ ಬ್ಲಾಸ್ಟ್ ಆಗಿಬಿಡ್ತೀರ. ಆ ಥರದ್ದೊಂದು ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನ ಬೇಕು. ಇದಕ್ಕೆ ಧ್ಯಾನದ ಮೊರೆ ಹೋಗಬೇಕು. ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ಎಲ್ಲ ಗ್ರಹಗಳು ಲಾಭದಲ್ಲಿದ್ದಾಗ ಏನು ಬರುತ್ತೆ? ಹಲವು ಲಾಭಗಳನ್ನು ಸೂಚಿಸುತ್ತೆ. ನಿಮ್ಮ ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಕಾರ, ಒಳ್ಳೆಯ ಒಡನಾಟ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ವೃತ್ತಿಯಲ್ಲೂ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು,
ಲಾಭಕ್ಕೆ ಬಂದರೆ ಶನಿಶ್ಚರ ವೃತ್ತಿಯ ಲಾಭವೇ ತಾನೆ. ಹೀಗಾಗಿ ಬಹಳ ಬೇಗ ಕೆಲಸ ಮುಗಿಸ್ಬೇಕು 5 ಗಂಟೆ ಒಳಗೆ ಅಂದರೆ 2 ಗಂಟೆಗೆ ಮುಗಿದೋಗ್ಬಿಡುತ್ತೆ. ನೀವು ಮುಂದಿನ ನಾನು ಮಾಡ್ಕೊಳ್ತೀನಿ ಹೋಗುವಂಥ ಈ ರೀತಿಯ ಸಪೋರ್ಟ್ಗಳು ಈ ಥರ ತುಂಬ ಚೆನ್ನಾಗಿದೆ. ಲಾಭದಲ್ಲಿರ್ತಕ್ಕಂಥ ಹಲವು ಗ್ರಹಗಳು ಹಲವು ಬಗೆಯ ಲಾಭವನ್ನೇ ತಂದುಕೊಡ್ತವೆ. ಚೆನ್ನಾಗಿದೆ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ 3-4 ಥರದ ಅನುಭವ ಆಗುತ್ತೆ. ಚೆನ್ನಾಗಿದೆಯಾ ಅಂದರೆ ಚೆನ್ನಾಗೂ ಇದೆ, ಚೆನ್ನಾಗಿಲ್ಲವ ಅಂದರೆ ಚೆನ್ನಾಗಿಲ್ಲ, ಕಹಿಯಾಗಿದೆಯಾ ಅಂದರೆ ಕಹಿ, ಸಿಹಿಯಾಗಿದ್ರೆ ಸಿಹಿ, ಆ ಥರದ ಒಂದು ಫಲ ಇದೆ ಈ ದಿವಸ ನಿಮಗೆ. ಹೀಗಾಗಿ ಹೇಗೋ ಸಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಈ ದಿವಸ ಆತ್ಮೀಯರ ಆಗಮನ ಉಂಟಾಗುವ ಸಾಧ್ಯತೆ ಇದೆ. ಅವರಿಂದ ಅಥವಾ ಆಗಮನವೂ ಆಗಬಹುದು, ಒಂದು ಫೋನ್ ಕರೆಯೂ ಆಗಬಹುದು. ಹೀಗೆ ಕ್ಷೇಮ ವಿಚಾರಣೆ ಈ ಥರದ್ದೊಂದು ಸಾಧ್ಯತೆ ಇದೆ. ಕೆಲಸದಲ್ಲಿ ಈ ಥರದ ಅನುಕೂಲಗಳಿದ್ದಾವೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ದೇಹಕ್ಕೆ ಶರೀರಕ್ಕೆ ಸ್ವಲ್ಪ ಗಾಯ ತರಚೋದು ಈ ಥರದ್ದು ಹುಷಾರು. ನೀವು ಹಬ್ಬದ ತಯಾರಿ ನಡುವೆ ಏನೋ ವ್ಯತ್ಯಾಸ ಮಾಡ್ಕೋಬೇಡಿ. ಹಬ್ಬ ಆರೋಗ್ಯ ಇಲ್ಲ ಅಂದರೆ ಹಬ್ಬ ಏನು, ಹೀಗಾಗಿ ಹುಷಾರಾಗಿರಿ. ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಭಾಗ್ಯದಲ್ಲಿರ್ತಕ್ಕಂಥ ಗ್ರಹಗಳು ಬಹುಭಾಗ್ಯವನ್ನು ತಂದುಕೊಡುತ್ತೆ. ವಸ್ತ್ರ ಲಾಭ ಇದೆ, ತೊಡಕಿಲ್ಲ ಅಂತಲ್ಲ, ವ್ಯಯವೂ ಇದೆ. ವ್ಯಯಾಧಿಪತಿಯು ಅಲ್ಲಿ ಸೇರಿದ್ದಾನೆ, ಹೀಗಾಗಿ ವ್ಯಯವೂ ಇದೆ. ಅಷ್ಟಮಾಧಿಪತಿ ಶನಿಶ್ಚರನೂ ಸೇರ್ತಾನೆ, ಹೀಗಾಗಿ ನಷ್ಟವೂ ಉಂಟಾಗುತ್ತೆ. ಹಿರಿಯರ ಆರೋಗ್ಯ ಇತ್ಯಾದಿಗಳ ಕುರಿತಾಗಿ ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಓಡಾಡಬೇಕಾದ ಪರಿಸ್ಥಿತಿ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಉಳಿದ ಹಾಗೆ ಕುಟುಂಬದಲ್ಲೂ ಅಷ್ಟೇ, ಕುಟುಂಬದ ಸಹಕಾರ ಚೆನ್ನಾಗಿದೆ ಈ ದಿವಸ. ಕುಟುಂಬದಲ್ಲಿ ಅನುಕೂಲಗಳು ಸಹಕಾರಗಳು ಸಿಗ್ತಾ ಹೋಗುತ್ತೆ, ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಶಿವ ಪ್ರಾರ್ಥನೆ ಮಾಡಿ, ಶಿವನ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲೆಲ್ಲ ಗ್ರಹಗಳ ಕೂಟ ಏರ್ಪಾಡಾಗಿದೆಯಲ್ಲ, ಹೀಗಾಗಿ ಬಹುನಷ್ಟ. 5-6 ಕಡೆಗಳಿಂದ ನಿಮಗೆ ನಷ್ಟವೇ ಸಂಭವಿಸೋ ಸಾಧ್ಯತೆ ಇರುತ್ತೆ. ಬೇಸರ, ಅವರೊಂದು ಮಾತಂದ್ರು ಇವರು ಒಂದು ಮಾತಂದ್ರು ಮತ್ತೊಬ್ಬರು ಮಾತು, ಈ ಮಾತಿನ ಹೊರೆ ನೀವು ಕುಸಿದು ಹೋಗಿಬಿಡ್ತೀರ. ಆ ಥರ ಆಗುತ್ತೆ. ಬೇಸರ, ಮನಸ್ತಾಪ ಈ ಥರದ್ದೆಲ್ಲ ಇದೆ. ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಸಹಕಾರ, ಕೆಲಸನೇ ತುಂಬ ಚೆನ್ನಾಗಿದೆಯಪ್ಪ, ನನಗೆ ಈ ಮನೆಯ ಸಂಭ್ರಮ ಇತ್ಯಾದಿ ಹಬ್ಬಕ್ಕಿಂತ ಮನೆಯೇ ಚೆನ್ನಾಗಿದೆ ಅಂತ ಅನಿಸ್ಬಿಡುತ್ತೆ ಈ ದಿವಸ. ಹಾಗಾಗುತ್ತೆ. ಪ್ರಾರ್ಥನೆಗೆ ಶಿವನ ಆರಾಧನೆಯನ್ನೇ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ಮನಸ್ತಾಪಗಳು ಏರ್ಪಾಡಾಗುತ್ತೆ. ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರದಲ್ಲೂ ಅಷ್ಟೇ ತೊಡಕುಗಳು, ಮೋಸಗಳು, ಅತಿಯಾದ ವ್ಯಾಪಾರದ ಸ್ಥಳ ಹೇಗಾಗುತ್ತೆ ಅಂದರೆ ಯಾರು ಬಂದರು, ಯಾರು ತೊಗೊಂಡ್ರು, ಏನು ತೊಗೊಂಡ್ರು ಇದು ಗೊತ್ತಾಗೋದಿಲ್ಲ. ಹಾಗೆ ಮಾಯೆ, ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಈ ದಿವಸ. ಆ ಸಪ್ತಮ ಸ್ಥಾನ ಹಾಗಾಗಿದೆ ಈ ದಿವಸ, ಹುಷಾರು. ಕರ್ಮಾಧಿಪತಿ ಬೇರೆ ಬೀಕಾಗ್ಬಿಟ್ಟಿದ್ದಾನೆ, ಹೀಗಾಗಿ ನಿಮಗೆ ಶರೀರದಲ್ಲೂ ಕುಸಿದು ಹೋಗ್ತೀರಾ, ಸುಸ್ತಾಗಿಬಿಡ್ತೀರಾ. ಆ ಥರದೊಂದು ಒತ್ತಡ ಇರ್ತದೆ ಈ ದಿವಸ. ಅದೃಷ್ಟ ಎಂದರೆ ದೈವ ಸಹಾಯ ಇರ್ತದೆ. ದೈವಾನುಕೂಲದಿಂದ ಎಲ್ಲ ಬಿಡಿಸ್ಕೊಂಡೆ, ಅಷ್ಟು ನಡುವೆಯೂ ಹೊರಗೆ ಬಂದೆ ಅನ್ನೋ ಥರ ಆಗುತ್ತೆ ಈ ದಿವಸ. ಕೆಲಸದಲ್ಲೆಲ್ಲ ಅನುಕೂಲಗಳಾಗುತ್ತೆ, ಸಹಕಾರ ಇರುತ್ತೆ, ಯೋಚನೆ ಮಾಡಬೇಡ. ಪ್ರಾರ್ಥನೆ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ತುಲಾರಾಶಿಯವರಿಗೆ ಈ ದಿವಸ ಸ್ವಲ್ಪ ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ದೇಹಕ್ಕೆ ಪೆಟ್ಟು ಬೀಳೋದು, ಗಾಯಗಳಾಗೋ ಸಾಧ್ಯತೆ ಕೂಡ ಇದೆ ಈ ದಿವಸ. ಮಕ್ಕಳಿಂದ ಸಹಾಯ, ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಆದರೂ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕವಾಗಿ ಬೇಸರ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಶನೈಶ್ಚರ ದರ್ಶನವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಶನೈಶ್ಚರ, ಹುಷಾರಾಗಿರಿ. ಪಂಚಮ ಸ್ಥಾನ ಬುದ್ಧಿಸ್ಥಾನದಲ್ಲಿ ಹಲವಾರು ಗ್ರಹಗಳು ಸೇರಿದಾಗ ಬುದ್ಧಿ ಚಂಚಲವಾಗುತ್ತೆ. ಯಾರ ಮಾತು ಕೇಳೋದು ಗೊತ್ತಾಗಲ್ಲ, ಯಾವ ನಿರ್ಣಯ ತಗೊಳ್ಳೋದು ಗೊತ್ತಾಗಲ್ಲ. ಈ ಥರ ದ್ವಂದ್ವತೆ ಅಂತೀವಲ್ಲ, ಅಂಥದಕ್ಕೆ ಕಾರಣವಾಗುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಇದೆ, ಹೀಗಾಗಿ ಹೆಚ್ಚಿನ ಒಂದು ಒಳ್ಳೆಯ ವಾತಾವರಣ ಕಾಣ್ತೀರಾ. ಈ ಮನಸ್ಸಿನ ಏರುಪೇರಿಗೆ, ಅದರ ನಿವಾರಣೆಗೆ ಗುರು ಪ್ರಾರ್ಥನೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಕಹಿಯಾದ ವಾತಾವರಣ ಇದೆ, ಅಸಮಾಧಾನ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ, ಅಮಾವಾಸ್ಯೆ ದಿವಸ ಪ್ರಯಾಣ ಸ್ವಲ್ಪ ಹುಷಾರು. ಊರಿಗೆ ಹೊರಟಿರ್ತೀರ, ಆ ತರಾತುರಲ್ಲಿ ಅತ್ಯಂತ ಸ್ಪೀಡಲ್ಲಿ, ಇದೆಲ್ಲ ಒಳ್ಳೆಯದಲ್ಲ. ಯಾಕೆಂದರೆ ಅಲ್ಲಿ ಹಲವು ಪಾಪಗ್ರಹಗಳಿದ್ದಾವೆ, ಹೀಗಾಗಿ ಹುಷಾರು. ಕೆಟ್ಟದ್ದನ್ನು ಅತಿಯಾಗಿ ಹೇಳಬಾರ್ದು. ಯಾಕೆ ಅಂದರೆ ಎಚ್ಚರಿಕೆ ಬೇಕು, ಅಷ್ಟನ್ನು ಗಮನಿಸ್ಕೊಳ್ಬೇಕು. ಮತ್ತು ಈ ದಿವಸ ಧೈರ್ಯ, ಹುಂಬತನ ಇವೆಲ್ಲ ಬಂದ್ಬಿಡುತ್ತೆ. ಕೊನೆಗೆ ಶನೈಶ್ಚರ ಆ ಥರದ್ದು ಒಂದು ಕ್ರಿಯೇಟ್ ಮಾಡಿಬಿಡ್ತಾನೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಉಳಿದ ಹಾಗೆ ಈ ದಿವಸ
ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು, ಕೋಪ ಈ ಥರದ ಒಂದು ಲಕ್ಷಣ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಧೈರ್ಯ, ಸಾಹಸ, ಉತ್ಸಾಹ ಇವೆಲ್ಲ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಕುಟುಂಬದಲ್ಲೂ ಒಳ್ಳೆಯ ವಾತಾವರಣ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ಧೈರ್ಯ ಸಾಹಸಗಳಿದ್ದಾವೆ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಬರಬಹುದು. ಇದರ ನಿವಾರಣೆಗೆ ನೀವು ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ನೋಡಿ ಅಷ್ಟೆಲ್ಲ ಗ್ರಹಗಳು ಸೇರಿದ್ದಾವೆ. ಹೀಗಾಗಿ ಕುಟುಂಬ ವಿಚಾರದಲ್ಲಿ ಹುಷಾರಾಗಿರಿ. ಅವರಿವರ ಮಾತು, ಇನ್ನೊಬ್ಬರ ಮಾತನ್ನು ಬಾಯಿಗೆ ಹಾಕ್ಕೊಂಡು ಜಗದು ಅದನ್ನು ನಾವು ಹೇಗೆ ಮಿಕ್ಸಿಲಿ ಗ್ರೈಂಡ್ರಲ್ಲಿ ತರಕಾರಿಗಳು ಸುತ್ತಾವೋ ಆ ರೀತಿಯಲ್ಲಿ ಮಾತುಗಳು, ಇನ್ನೊಬ್ಬರ ವಿಚಾರ ಅಂದರೆ ಹಾಗೆ ಇಷ್ಟ. ಅದರಿಂದ ನಿಮಗೆ ತೊಡಕಿದೆ, ಹುಷಾರು. ಕುಟುಂಬದಲ್ಲಿ ರಾದ್ಧಾಂತ ಸೂಚಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಮಿತ್ರರ ಸಹಾಯ ತುಂಬ ಚೆನ್ನಾಗಿ, ಮಿತ್ರರ ಜೊತೆಗೆ ಒಡನಾಟ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಪ್ರಯಾಣದಲ್ಲಿ ಸೌಖ್ಯ ಇದೆ. ಈ ದಿವಸ ಊರಿಗೆ ಹೊರಟಿದ್ರೆ ಯಾವುದೇ ಕಿರಿಕಿರಿ ಇಲ್ಲದೆ ಪಾಸಾಗಿಬಿಟ್ಟೆ ಅಂತ ಆ ರೀತಿಯಲ್ಲಿ ಅನುಕೂಲ ಎಲ್ಲ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗುರುಸ್ಮರಣೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಈ ದಿವಸ ಶನೈಶ್ಚರನ ಪ್ರವೇಶ ಆಗ್ತಾ ಇದೆ, ಹುಷಾರು. ಆರೋಗ್ಯದಲ್ಲಿ ಏರುಪೇರು ಮಾಡುತ್ತೆ. ಕಣ್ಣಿನ ಬಾಧೆ ಸೂಚಿಸುತ್ತೆ, ಕಾಲಿನ ಬಾಧೆ ಸೂಚಿಸುತ್ತೆ. ನಿಮಗೂ ಕೂಡ ಗೊಂದಲದ ವಾತಾವರಣ, ಸಂಗಾತಿಯಲ್ಲಿ ಮನಸ್ತಾಪ ಇಷ್ಟೆಲ್ಲ ಇದೆ. ಕೆಲಸದಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ನೀವು ಕೂಡ ಶನೈಶ್ಚರನ ಮಂದಿರಕ್ಕೆ ಹೋಗಿ ನವಧಾನ್ಯ ದಾನ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಶನಿಯ ಕೃಪೆಯಾಗತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.